ಸಾವಿನ ಮನೆಯಲ್ಲಿ ಮೌನವಾಗಿದ್ದರೆ ಆದಷ್ಟು ಉತ್ತಮ. ಆದರೂ ಒಬ್ಬ ಸ್ನೇಹಿತ ದಿಲೀಪ್ ರಾಜ್ ಹೆಸರು ನನ್ನ ಕಿವಿಗೆ ಮೊದಲು ಬಿದ್ದಿದ್ದು ಬಹುಶಃ 1999 2000 ಆಗ ನಟರಂಗ ಅಂತ ಹೇಳಿ ನಮ್ಮ ತಂಡ, ಒಂದು ರಂಗಭೂಮಿಯ ತಂಡ, ಅಲ್ಲಿ ಸಿರಿಸಂಪಿಗೆ ಅಂತ ಹೇಳಿ ನಾಟಕ ಒಂದು ಮಾಡಬೇಕಾಗಿತ್ತು ದಿಲೀಪ. ಆಗ ETV ಶುರು ಆಗ ಕಾಲ ಅದು 99. ಅಲ್ಲಿ ಯಾವುದೋ ಸೀರಿಯಲ್ ಕಮಿಟ್ ಆಗಿದ್ದರಿಂದ ನೆಕ್ಸ್ಟ್ ಡೇ ಬರೋಕ್ಕಾಗಲಿಲ್ಲ ಅವನು. ಆಗ ಅವನ ಪಾತ್ರವನ್ನು ಒಂದು ದಿವಸದಲ್ಲಿ ಸ್ಟೇಜ್ ಮೇಲೆ ಹೇಗೋ ಮ್ಯಾನೇಜ್ ಮಾಡಿ ಅದೊಂದು ಆ ಗೌರವ ಅವನಿಗೆ ಸಲ್ಲಿಸಿದ್ದು ಒಂದು ತೃಪ್ತಿ ಇದೆ ಅಷ್ಟೇ. ಅದಾದ ನಂತರ ಒಂದಷ್ಟು ನಮ್ಮ ಕಿರುತೆರೆ ಧಾರಾವಾಹಿಗಳಿರ್ಬೋದು, ಸಿನಿಮಾಗಳು, ಅವನು ನಟಿಸಿದಂಥ ಚಿತ್ರಗಳು, ಗೆಳೆಯ ಅಥವಾ ಲವ್ ಗುರು, ತರುಣ್ಗೆ ನಾನು ಯಾವಾಗಲೂ ವಾಯ್ಸ್ ಕೊಡ್ತಿದ್ದೆ. ಸೊ ತರುಣ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ದಿಲೀಪ್ ನಟಿಸ್ತಾ ಇದ್ದ. ಜೊತೆಗೆ ಅವರ ಪ್ರೊಡಕ್ಷನಲ್ಲಿ ನಮ್ಮ ತಂದೆ ಕೂಡ ಆ್ಯಕ್ಟ್ ಮಾಡಿದರು. ಜೊತೆಗೆ ನಮಿತಾ, ಅವಳು ಸಾಕಷ್ಟು ಅವನ ಜೊತೆ ಒಡನಾಟ ಇತ್ತು, ಅವಳು ಹಂಚ್ಕೊಳ್ತಾರೆ. ಒಳ್ಳೆ ಫ್ರೆಂಡ್ ಸಡನ್ನಾಗಿ ಈ ಥರ ಕೇಳಿದಾಗ ಏನು ಮಾತಾಡಬೇಕು ಗೊತ್ತಾಗಲ್ಲ. ಯಾಕೆಂದರೆ ದಿಲೀಪ ನನ್ನ ಸೀನಿಯರ್ ಆಗಿದ್ದರೂ ಕೂಡ ನನಗೆ ನಟಿಯಾಗಿ ನೀನು ರಂಗಭೂಮಿಯಿಂದ ಕಿರುತೆರೆಗೆ ಬರಬೇಕು ಅಥವಾ ಒಬ್ಬ ನಟಿ ಆಗಬೇಕು ಅಂತ ಸಪೋರ್ಟ್ ಮಾಡಿದ್ದು ದಿಲೀಪ. ಕಾಲೇಜ್ ಡೇಸಲ್ಲಿ ಪಾಪ ನಟರಂಗದಲ್ಲಿ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡ್ತಾಯಿದ್ವಿ. ಅವನು ರಿಹರ್ಸಲ್ಸ್ ಆದಮೇಲೆ ಸೇಫಾಗಿ ಕರ್ಕೊಂಡು ಬಂದು ನಮ್ಮ ಅಮ್ಮಂಗೆ, ಆಂಟಿ ನಮಿತಾನ ಸೇಫಾಗಿ ಮನೆಗೆ ಬಿಟ್ಟಿದ್ದೀನಿ, ರಿಹರ್ಸಲ್ ಆಯಿತು, ಚೆನ್ನಾಗಾಯಿತು, ಬಟ್ ಯಾವುದೇ ಕಾರಣಕ್ಕೂ ನಟನೆ ಅವಳಿಗೆ ಅದಾಗದೇ ಬಂದಿದೆ, ಬಿಡೋದಕ್ಕೆ ಹೋಗಬೇಡಿ ಅಂತ ಅಮ್ಮಂಗೆ ಹೇಳಿದವನು ದಿಲೀಪ. ಯಾಕೆಂದರೆ ನನಗೆ ಹೊಸದು, ನಮ್ಮ ಮನೆಗೆ ನಮ್ಮ ಇಂಡಸ್ಟ್ರಿ ಹೊಸದಿತ್ತು. ಬಟ್ ದಿಲೀಪಂಗೆ ನಾನು ಎಷ್ಟು ಏನಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇವತ್ತು ಇಂಥ ಒಂದು ಬೆಳಗ್ಗೆ ಎದ್ದ ತಕ್ಷಣ ರಾಯರ್ ಫೋಟೋ ನೋಡಿ ನನಗೆ ಅಭ್ಯಾಸ, ಅದಾಗ್ತಿದ್ದಂಗೆ ಮೆಸೇಜ್ ನೋಡಿದ್ರೆ ಈಸ್ ನೋ ಮೋರ್. ಏನು ರಿಯಾಕ್ಟ್ ಮಾಡಬೇಕು, ಏನು ಅರ್ಥವೇ ಆಗ್ತಾ ಇಲ್ಲ. ಸಂಹೌ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದು ಸುದ್ದಿ ಕೇಳೋವಂಥದ್ದು, ಫಸ್ಟ್ ಆಫ್ ಆಲ್ ನಮಗೆ ಶಾಕ್ ಆಗಿದ್ದು ಪುನೀತ್ ಸರ್ ಹೋಗಿದ್ದು. ಈಗ ನೋಡಿದ್ರೆ ದಿಲೀಪ, ಐ ಡೋಂಟ್ ನೋ ವರ್ಡ್ಸ್. ಸಾರಿ. ದೇವರವರ ಆತ್ಮಕ್ಕೆ ಶಾಂತಿ ಕೊಡಲಿ. ಹೆಚ್ಚಾಗಿ ಅವರ ವೈಫ್ ವಿದ್ಯಾ ಮತ್ತು ಅವ್ರ ಕುಟುಂಬಕ್ಕೆ ದೇವರು ಧೈರ್ಯ ಕೊಡಲಿ ಅಂತ ಆಶಿಸ್ತೀವಿ. ಬಿಕಾಸ್ ವಿದ್ಯಾ ಹಾಗೂ ದಿಲೀಪ ಎಷ್ಟು ಕಷ್ಟಪಟ್ಟು ಮನೆಯಲ್ಲಿ ಹೊಡೆದಾಡಿ ಅವರಿಬ್ಬರು ಕಷ್ಟಪಟ್ಟು ಇಬ್ಬರು ಪ್ರೀತಿಸಿ ಮದುವೆ ಆದರು. ಅಲ್ಲಿಂದ ನಾನು ಅವರಿಬ್ರಿಗೆ ನೋಡ್ತಾ ಇರೋದು. ಅದಾದಮೇಲೆ ತುಂಬ ಕಷ್ಟಪಟ್ಟು ಇಬ್ಬರು ಒಂದು ಬದುಕನ್ನು ಕಟ್ಕೊಂಡ್ರು, ಒಳ್ಳೆ ಫ್ಯಾಮಿಲಿ. ಈಗ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಜನಕ್ಕೆ ಅನ್ನ ಹಾಕ್ತಿದ್ದಂಥ ಗಂಡ ಹೆಂಡತಿ ಇಬ್ಬರು ಇವತ್ತು ಒಂಥರ ದೊಡ್ಡ ಹೊಡೆತ ಆ್ಯಕ್ಚುಲಿ ಎಲ್ಲರಿಗೂ. ವಿದ್ಯಾ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಾನು ದಿಲೀಪ್, ನಮ್ಮದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೇಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವ್ರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ವಂಡರ್ಫುಲ್ ಡ್ಯಾನ್ಸರ್, ನಮಗೆಲ್ಲ ಖುಷಿ. ನಾನು, ಕಿಟ್ಟಿ, ವಿಜಿ, ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಅದರಲ್ಲಿ ಕಿಟ್ಟಿನೂ ದಿಲೀಪ್ ಅವರಿಬ್ಬರು ಜೊತೆಲಿ ಆ್ಯಕ್ಟ್ ಮಾಡ್ತಾಯಿದ್ರು. ನಾವೆಲ್ಲ ಸೆಟ್ಗೆ ಹೋಗ್ತಿದ್ವಿ. ಸೊ ಫ್ರಮ್ ದ ಬಿಗಿನಿಂಗ್ ಡೇಸ್ ನಾನು ದಿಲೀಪ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಜೊತೆಲೇ ಬಂದಿದ್ವಿ. ವೆರಿ ಹಾರ್ಡ್ ವರ್ಕರ್. ಇನ್ನು ಚಿಕ್ಕ ವಯಸ್ಸು, 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಸೊ ಅವರ ಇಡೀ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆಲ್ಲರಿಗೂ ಈ
ಒಂದು ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳಿದ್ರು. ಎಕ್ಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಜೊತೇಲಿ ಬಂದವರು ನಾವೆಲ್ಲ ಸಡನ್ನಾಗಿ ಹಿಂಗಾದಾಗನೋ ಏನು ಹೇಳಬೇಕು ಗೊತ್ತಾಗಲ್ಲ. ಜೊತೆಲಿ ನಮಗೆ ಒಂದು ಶಾಕಲ್ಲಿ ಇರುತ್ತೆ ಅಷ್ಟೇ. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ರೀಸೆಂಟಾಗಿ ಯಾವ್ದಾದ್ರು ಭೇಟಿ ಆಗಿದ್ರೆ? ನಾನು ಭೇಟಿ ಆದಾಗೆಲ್ಲ ಸೀನಿಯರ್ ಅಂತ ಹೇಳ್ತಿರ್ತೀನಿ. ನಮ್ಮೆಲ್ರಿಗಿಂತ ದಿಲೀಪ್ ಅವರೇ ನೀವೇ ಬಂದಿದ್ದು ಫಸ್ಟು, ಜೊತೆಯಲ್ಲಿ ಬಂದ್ವಿ. ಇವರ್ ಮೈ ಸೀನಿಯರ್. ಅವಾಗ ತುಂಬ ಬ್ಯುಸಿ, ಮೆಗಾ ಸೀರಿಯಲ್ ಅವಾಗ ತಾನೇ ಸ್ಟಾರ್ಟ್ ಆಗಿದ್ದು ಟೈಮು ಚಾನಲ್ಸ್ಗಳಲ್ಲಿ. ಅವಾಗ ಯಾವ ಕಡೆ ಹೋದರೂ ಕೂಡ ಎಲ್ಲರೂ ದಿಲೀಪ್ ಅವ್ರ ಮೇನ್ ಲೀಡು, ದಿಲೀಪ್ ಮೇನ್ ಲೀಡು ಅಂತ ಹೇಳೋದು. ಹಿ ವಾಸ್ ಸೋ ಬ್ಯುಸಿ ಆ್ಯಂಡ್ ಸೋ ಹ್ಯಾಪಿ ಸೋಲ್. ಆವಾಗಲೂ ಕೂಡ ಐ ವಾಸ್ ವೆರಿ ಹ್ಯಾಪಿ ಮ್ಯಾನ್. ನಾನು ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ದಿಲೀಪ್ ನಿಮಗಿರೋ ಟ್ಯಾಲೆಂಟ್ಗೆ ಸಿನಿಮಾಲಿ ಅದೆಲ್ಲ ಬಿಡಿ, ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನನಗೆ ಪರ್ಸ್ನಲಿ ಅನ್ಸೋದು ಹಿ ವಾಸ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಇನ್ನೂ ಎಲ್ಲೋ ಇರಬೇಕು. ರೀಸೆಂಟಾಗಿ ಯಾವ್ದು ಭೇಟಿ ಆಗಿದ್ರಿ ಸರ್? ಅದೇ ಒಂದು 15-20 ಡೇಸ್ ಬ್ಯಾಕ್ ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡ್ತಾರೆ. ನಾನೇ ಒಂದು ಕಡೆ ಟ್ರಾಫಿಕಲ್ಲೆಲ್ಲ ವಿಶ್ ಮಾಡ್ಬಿಟ್ಟು ಹೋಗ್ತಾ ಇದ್ದೆ ಅಷ್ಟೇ. ಏನು ಹೇಳಲಿ, ಒಬ್ಬ ಒಳ್ಳೆ ಪ್ರೆಸೆಂಟ್ ಬ್ರಹ್ಮಗಂಟು ಅನ್ನೋ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಈಗ. ಅವನ ಜೊತೆ ಅವ್ರ ಪ್ರೊಡಕ್ಷನಲ್ಲಿ. ಇದಕ್ಕೆ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟರ್ ಮಾಡಿದ್ದೆ. ಈಗಲೂ ನಾನು ಅವನ್ನ ಅಳಿಯ ಅಂತಲೇ ಕರಿತಾ ಇದ್ದಿದ್ದು. ಏನೂ ತೊಂದರೆ ಇರಲಿಲ್ಲ ಅವನಿಗೆ, ಚೆನ್ನಾಗಿದ್ದ. ಯಾವ ಹೆಲ್ತ್ ಇಶ್ಯೂನೂ ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದವನು. ಆಮೇಲೆ ಅದು ಇದು ತಿಂತಾ ಇದ್ದ ಅಂದರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ ಅಂದವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದರೆ ತುಂಬ ನೋವಾಗ್ತಿದೆ ಸರ್. ಆಲ್ ಇನ್ ಒನ್. ಅವನು ಒಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್ ಆಗಿದ್ದ, ಕಂಠದಾನ ಕಲಾವಿದ ಆಗಿದ್ದ. ಎಲ್ಲದರಲ್ಲೂ ಅವನು ಒಂದು ನಡೆಸ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಕೊಂಡಿದ್ದ. ಒಂದು ಪ್ರೊಡಕ್ಷನ್ ಈಗ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಅದನ್ನು ನೋಡ್ಕೊಳ್ಳೋರು ಯಾರು ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ಬಿಟ್ರೆ ಅವನು. ತುಂಬ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದ ನನಗೆ. ತುಂಬ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತು ಅದಾದಮೇಲೆ ಬ್ರಹ್ಮಗಂಟುನಲ್ಲಿ ನಾನು ಮಾಡಿದೆ. ರೀಸೆಂಟಾಗಿ ಅವನ ಹತ್ರ ಮಾತಾಡಿದ್ದು ಅಂದರೆ, ಫೋನ್ ಮಾಡಿದ್ದೆ, ಏನು ನಮ್ಮ ಸೆಟ್ಟಿಗೆ ಬರ್ತಾ ಇಲ್ಲ ನಿನ್ನ ಬ್ರಹ್ಮಗಂಟು ಸೆಟ್ಟಿಗೆ ದಿಲೀಪ ಅಂತ. ರೀ ನೀವೆಲ್ಲ ಮಾಡ್ಕೊಂಡು ಹೋಗ್ತೀರಾ ಬಿಡ್ರಿ, ಚೆನ್ನಾಗಿ ಬರ್ತಾ ಇದೆಯಲ್ಲ, ಇನ್ನೇನು ನಾನು ಬರಲಿ ಅಂತ. ಹೋಗಲಿ, ಯಾವುದೋ ಒಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಿಲ್ಲ, ಚೆನ್ನಾಗಿ ಮಾಡಿದ್ದೀನ, ಏನೂ ಹೇಳಲೇ ಇಲ್ಲ ಅಂದರೆ ನಿಮ್ಮ ಬಗ್ಗೆ ಹೇಳೋಕ್ಕಾಗುತ್ತೇನ್ರಿ ನಾನು? ಒಳ್ಳೆ ಕಲಾವಿದ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅದೇ ಒಂದು ಮಾತು ಕೇಳಿದ್ ಲಾಸ್ಟು. ತುಂಬ ನೋವಾಗ್ತಿದೆ ಸರ್, ತುಂಬ ನೋವಾಗ್ತಿದೆ. ದೇವ್ರು ಇಷ್ಟೊಂದು ನಿಷ್ಠೂರ ಆಗಬಾರ್ದು ಅನಿಸುತ್ತೆ. ದೇವ್ರ ಅವನ ಆತ್ಮಗೆ ಶಾಂತಿ ಸಿಗಲಿ. ಫಸ್ಟ್ ಆಫ್ ಆಲ್ ಅವರು ಹೆಂಡತಿ ಅವನ್ನ ಬಿಟ್ಟು ಒಂದು ನಿಮಿಷನೂ ಇರ್ತಿರ್ಲಿಲ್ಲ. ಜೊತೆಯಲ್ಲೇ ಇರೋರು, ಜೊತೆಯಲ್ಲೇ ಬರೋರು. ಅವರ ಆ ದುಃಖನ ಭರಿಸುವಂಥ ಶಕ್ತಿ ಆ ದೇವರು ವಿದ್ಯಾವ್ರಿಗೆ ಕೊಡಬೇಕು. ಅವನ ಜೊತೆಗೆ ಅರ್ಧಾಂಗಿಯಾಗಿ ಪ್ರೊಡಕ್ಷನಲ್ಲೂ ಎಲ್ಲನೂ ಕೆಲವೆಲ್ಲ ಅವರೇ ನೋಡ್ಕೊಳ್ತಾ ಇದ್ರು, ಕೆಲವೆಲ್ಲ ಏನೋ ನೋಡ್ತಿದ್ದ. ವರ್ಕ್ ಪ್ರೆಷರು ಇಲ್ಲ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ನೋವು. ನಾಳೆ ನಾನು ಫುಲ್ ಚೆಕಪ್ ಮಾಡಿಸ್ಕೋತೀನಿ, ಬಾಡಿ ಚೆಕಪ್ಪು ಅಂತ ಹೇಳಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಂತೆ. ಇವತ್ತು ಹೋಗ್ಬೇಕಾಯ್ತು, 8 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಂತೆ. 8 ಗಂಟೆಯಲ್ಲಿ ಅವನೇ ಹೋಗ್ಬಿಟ್ಟ. ತುಂಬ ನೋವಾಗ್ತಿದೆ ಸರ್, ನೀನು ಹೇಳೋಕ್ಕಾಗಲ್ಲ. ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು. ಯಾಕೆಂತಂದರೆ ಅಪ್ರತಿಮ ಪ್ರಚಂಡ ನಟ. ನಾವೆಲ್ಲ ಒಟ್ಟಿಗೆ ಬಂದಿದ್ದು ಸೀರಿಯಲ್ಗೆ. ನಾನು, ಗಣೇಶ ತಂಡ, ಆ ಟೈಮಲ್ಲಿ ಬಂದಂಥ ತಂಡ ಎಲ್ಲ ಒಟ್ಟಿಗೆ ಬಂದಂಥ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುವ. ನಾವು ಬಯಸ್ಕೊತಿದ್ವಿ, ಅವ್ನು ಹೊಗಳಿಸ್ಕೊತಿದ್ವಿ ಡೈರೆಕ್ಟರ್ಗಳ ಹತ್ರ. ಅಷ್ಟು ಅದ್ಭುತವಾದ ನಟ. ಯಾಕೆ ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಹೇಳಿದೆ ಅಂತಂದರೆ, ಅವನಿಗೆ ಸೀರಿಯಲ್ ಮಾಡುವಾಗ ಸಿನಿಮಾ ಆಫರ್ ಬಂತು, ಅಲ್ಲೂ ಅವನಿಗೆ ಅದೃಷ್ಟ ಕೈ ಕೊಡ್ತು. ಮತ್ತೆ ವಾಪಸ್ ಸೀರಿಯಲ್ ಬಂದ, ಅಲ್ಲೂ ಅದೃಷ್ಟ ಕೈ ಕೊಡ್ತು ಅವನಿಗೆ.
ತುಂಬ ಒಳ್ಳೆ ನಟಿಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ, ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಸೊ ಬೆಳಿಗ್ಗೆ ನಮ್ಮಮ್ಮ ನನಗೆ ಹೇಳಿದ ತಕ್ಷಣ ನನಗೆ ಒಂಥರ ನಿಂತಲ್ಲೇ ನಿಂತ್ಬಿಟ್ಟೆ, ಅಳ್ಳಾಡೋಕ್ಕಾಗಲಿಲ್ಲ. ನಿಮಗೆ ಚಿಕ್ಕ ವಯಸ್ಸಲ್ಲಿ ಈ ಥರ ಆದರೆ ಹೆಂಗೆ, ಇಬ್ಬರು ಹೆಣ್ಮಕ್ಳು. ಯಾಕೆಂದರೆ ಅವನು ಲವ್ ಮಾಡ್ತಿರುವಾಗ ನಾನು ಸೀರಿಯಲ್ ಮುಗಿಸ್ಕೊಂಡು ನನ್ನ ಕ್ಯಾನಿಟಿಕೊಂಡೋದಾಗ ಅವ್ನು ಕರ್ಕೊಂಡು ಅವನ ಹೆಂಡತಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ಬೆಳೆಸಿ ರಾಗಿಗುಡ್ಡದ ಹತ್ರ ಅವ್ರ ಮನೆ, ಅವರ ವೈಫ್ ಮನೆ, ಅವರಿಬ್ಬರು ಮಾತಾಡೋಕೆ ಇಟ್ಬಿಟ್ಟು ನಾನು ಅಲ್ಲಿ ಮಂಡ್ಯ ಮೇಲೆ ಕೂತ್ಕೊತಿದ್ದೆ. ಆಮೇಲೆ ಮಾತಾಡೋಲ್ಲ ಆದ್ಮೇಲೆ ಮತ್ತೆ ಡ್ರಾಪ್ ಮಾಡ್ತೀನಿ. ಎವ್ರಿ ಡೇ ಇದೇ ಕೆಲಸ, ಸೀರಿಯಲ್ ಮುಗಿದ್ಮೇಲೆ ಇದೇ ಕೆಲಸಗಳು ಮಾಡ್ತೀನಿ. ಎಲ್ಲ ಹಳೆ ನೆನಪುಗಳು ಒಂದೇ ಸರಿ ಹೊರಕಳಿಸ್ಬೇಕು. ಬಟ್ ಗೊತ್ತಿಲ್ಲ ವಿಧಿಯಾಟ ಹೆಂಗಿರುತ್ತೋ ಏನು, ದೇವರು ಅವನಿಗೆ ಇಷ್ಟು ಬೇಗ ಯಾಕೆ ಇಂಥ ಆಲೋಚನೆ ಮಾಡೋದನ್ನು ಕರ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಕಾರಣವೇ ಗೊತ್ತಿಲ್ಲ. ಫಿಟ್ನೆಸ್ ಫ್ರೀಕ್, ಯಾವಾಗಲೂ ಜಿಮ್ ಅರ್ಧ ಗಂಟೆ ಟೈಮ್ ಸಿಕ್ಕರೆ ಜಿಮ್ಗೆ ಹೋಗ್ಬಿಡೋ, ಒಂದು ದುರಭ್ಯಾಸಗಳು ಇರಲೇ ಇಲ್ಲ. ಏನು ಹೇಳ್ತಾರೆ ಅದಕ್ಕೆ, ಆರೋಗ್ಯಕ್ಕೂ ಸಾವು ಸಂಬಂಧವೇ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ಬೋದು. ಮತ್ತು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀರಿ ಅಂತ ನನಗೆ ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಯಾಕೆಂತಂದರೆ ಅವ್ನು ತುಂಬ ಕಷ್ಟಪಡ್ತಿದ್ದ ದಿನಗಳೆಲ್ಲ ನನಗೆ ಬಿಟ್ಟು ಎಲ್ಲೋ ಮಾಡಿ ಮದುವೆ ಆಗಿ ಅವತ್ತೆಲ್ಲ ಕಷ್ಟಪಟ್ಟು ಎಲ್ಲೋದ್ರೂ ಅವನಿಗೆ ಅದೃಷ್ಟ ಕೈ ಕೊಡ್ತಾನೆ. ಕೊನೆಗೆ ಅವನಿಗೆ ಪ್ರೊಡಕ್ಷನ್ಗಳಿಲ್ಲ, ಟಿ ವಿ ಪ್ರೊಡಕ್ಷನ್, ಅಲ್ಲಿಂದ ಸ್ವಲ್ಪ ಚೆನ್ನಾಗಿ ಶುರುವಾದ. ಮಧ್ಯ ಕಷ್ಟದಲ್ಲಿ ಪಾಪ ಅವನು ಈ ಬ್ರ್ಯಾಂಡೆಡ್ ವಾಚ್ಗಳು, ಸೆಂಟ್ಗಳು ಇದನ್ನೆಲ್ಲ ಮಾರೋಕ್ಕೆ ಶುರು ಮಾಡ್ಬಿಟ್ಟಿದ್ದ ಕಷ್ಟದ ಕಾಲದಲ್ಲಿ. ನನಗೆ ಹೇಳ್ತಿದ್ದೆ, ಅವ್ನು ಯಾರಿಗಾರಿದ್ರೆ ಹೇಳು, ಅಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾರೆ. ಬಟ್ ಅದು ಸುಖವಾಗಿರೋ ಟೈಮಲ್ಲಿ ಬಿಟ್ಟು ಹೋಗ. ಇನ್ನು ಹೆಣ್ಮಕ್ಳನ್ನ ಆ ದೇವರ ಆಶೀರ್ವಾದದಿಂದ ಒಂದು ಒಳ್ಳೆ ಕಡೆ ಸೇರೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊತೀನಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋದಕ್ಕೂ ತುಂಬ ಕಷ್ಟ ಆಗ್ತದೆ. ಭಾರವಾದ ಮನಸ್ಸಿಂದ ಈ ಥರ ಭಾವಪೂರ್ಣ ಶ್ರದ್ಧಾಂಜಲಿ ಹೆಂಗೆ ಹೇಳಲಿ. ಏನು ವಯಸ್ಸಾಗಿದ್ದರೆ ಓಕೆ, 65-70 ವರ್ಷ ಆಗಿದೆ, ಆಯ್ತು ಕಾಫಿ ನಡೆಯುವ ಇನ್ನೇನು ಮಾಡೋದು ಇಲ್ಲ ಅಂತ ಅನ್ಬೋದಿಲ್ಲ. ಚಿಕ್ಕ ವಯಸ್ಸು ಇಲ್ಲಿ ಯಾರ ಹತ್ರ ಹೋಗಿದ್ದಾನೆ, ಅವ್ರ ಮನೆಗೆ ನಮಗೆಲ್ಲ ಆ ನೋವನ್ನ ಭರಿಸುವಂಥ ಶಕ್ತಿಯನ್ನು ಭಗವಂತನ ನಮಗೆ ಕೊಡಲಿ ಅಂತ, ಅವ್ರ ಮನೆಯೂ ಕೊಡಲಿ ಅಂತ ಕೇಳ್ಬೋದು. ಇಲ್ಲ, ನಮಗೆ ಮೊನ್ನೆಯಿಂದ ಅವನಿಗೆ 2 ವೀಕ್ಸಿಂದ ಅಸಿಡಿಟಿಯಿಂದ ತುಂಬ ಬಳಲ್ತಾ ಇದ್ದ ಅಂತ ಕೇಳ್ಬಿಟ್ಟೆ. ತುಂಬ ಅಸಿಡಿಟಿ ಅಂತ ಒದ್ದಾಡ್ತಾ ಇದ್ದ ಅಂತ. ಅದೇ ಎಲ್ಲ ಮಾಡ್ತಿದ್ದ ಅವನು, ಡಾಕ್ಟರ್ ಹತ್ರ ಹೋಗ್ತಿದ್ದಿಲ್ಲ. ಅದೊಂದು ಅವನಿಗೆ ಏನೋ ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ದ, ಡಾಕ್ಟರ್ ಹತ್ರ ಹೋಗ್ತಿರ್ಲಿಲ್ಲ. ಅವಾಗಿಂದ ಆಗಲೂ ಅಷ್ಟೇ. ಸೊ ಗೊತ್ತಿಲ್ಲ, ಈಗ ಅದನ್ನೆಲ್ಲ ಮಾತಾಡ್ತೀವಿ ನಾವು, ಅದಿತ್ತಂತ ಇದಿತ್ತು, ಹೋಗ್ಬೇಕಾಯ್ತು, ತೋರಿಸ್ಕೋಬೇಕಾಯ್ತು ಅಂತ. ನಮ್ಮ ಕೈಲಿ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ದಿಲೀಪನ ಸ್ನೇಹ ಒಂದು 25-30 ವರ್ಷದ ಹಳೇದು. ಅವಾಗ ಹೇಗಿದ್ನೋ 10 ಡೇಸ್ ಬ್ಯಾಕ್ ನಾ ಮಾತಾಡಿದಾಗ್ಲೂ ಹಾಗೇ ಇದ್ದ. ಒಂದೇನು ಅಂದರೆ ಅವ್ನ ಪ್ರಾಜೆಕ್ಟ್ಸಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲಿಲ್ಲ. ಮೊನ್ನೆ 15 ದಿನಕ್ಕೆ ಮುಂಚೆ ಫೋನ್ ಮಾಡಿದಾಗ ನಾ ಬೇರೆ ಊರಲ್ಲಿದ್ದೆ, ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ ಬನ್ನಿಯಿಂದ, ಆವಾಗಲೂ ಹೋಗೋಕ್ಕಾಗಲಿಲ್ಲ. ಊರಿಗೆ ಬಂದಮೇಲೆ ನಾನೇ ಹೇಳಿದೆ, ಸಾರಿ ಕಣೋ, ನೆಕ್ಸ್ಟ್ ಪ್ರಾಜೆಕ್ಟ್ ನೀ ಕರೆಯೋಕ್ಕೆ ಮುಂಚೆ ಸೆಟ್ಟಲ್ಲಿ ಇರ್ತೀನಿ ಹಿಂದೆ. ಆದರೆ ಇಂಥ ಸ್ಥಿತಿಲಿ ಅವನು ನೋಡ್ತೀನಿ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಈ ಥರ ಎಲ್ಲ ಆಗೋದ್ರೆ ದೇವ್ರ ಮೇಲೆ ನಂಬಿಕೆನೇ ಹೊಟ್ಟೋಗತ್ತೆ ನಮಗೆ. ಇಂಥ ಒಳ್ಳೆ ಮನುಷ್ಯ, ಟ್ಯಾಲೆಂಟೆಡ್ಡು, ಎಲ್ಲರ ಜೊತೆಗೂ ಸಹಜೀವಿ, ಯಾರ ಜೊತೆಗೂ ದ್ವೇಷ ಮಾಡೋದು ನಾನು ಇವತ್ತವರೆಗೂ ನೋಡಿಲ್ಲ. ಅಂಥವ್ರನ್ನೆಲ್ಲ ಯಾಕೆ ಇಷ್ಟು ಬೇಗ ಕರೆಸ್ಕೋತಾರೆ? ಏಜ್ ಆಯಿತು, ಅವನು ಇನ್ನೂ ಇದ್ದು ನಮ್ಮ ಇಂಡಸ್ಟ್ರಿನ ಬೆಳೆಸ್ಬೇಕಾಗಿತ್ತು. ಇಂಥವ್ರು ಬೇಕು, ಶಂಕರ್ ನಾಗು ಇಂಥವ್ರೆಲ್ಲ ಬೇಕು ನಮಗೆ. ಅಂಥ ಟೈಮಲ್ಲಿ ಕರ್ಸ್ಕೊಂಡಿದ್ದು ಭಾಳ ಬೇಜಾರಾಗುತ್ತೆ ನನಗೆ. ದಿಲೀಪನ್ ನೋಡೋಕ್ಕೂ ಆಗಲಿಲ್ಲ, ಅಷ್ಟು ದುಃಖ ಆಗುತ್ತೆ. ವಿದ್ಯಾ ಅವ್ರಿಗೆ ಧೈರ್ಯ ಕೊಡಲಿ, ಆ ಮಕ್ಳಿಗೆ ಧೈರ್ಯ ತಗೊಳ್ಳಿ. ನಾವು ಏನೇ ವಿ ಆರ್ ವಿತ್ ಯು ಅಂತ ಹೇಳಿದ್ರು ದಿಲೀಪನ್ ಜಾಗ ನಾವು ತುಂಬಕ್ಕಾಗಲ್ಲ. ಅಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರಿಗೆ, ಅವನ ದಿಲೀಪನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಏನೂ ಇಲ್ಲಮ್ಮ, ನಾನು ಅಷ್ಟು ಇದಿಲ್ಲ. ಒಂದು ಪ್ರಾಜೆಕ್ಟ್ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. 1 ವರ್ಷದಿಂದ ಕರಿಮಣಿ ಮಾಡ್ಬೇಕಾದ್ರೆ ರೇಕ್ಸ್ ಹಾಕ್ಬಿಟ್ಟ, ಬನ್ನಿ ನಮ್ಮ ಪ್ರಾಜೆಕ್ಟ್ ಬನ್ನಿ, ತುಂಬ ರೇಗಿಸ್ದ. ಅವತ್ತು ಅರ್ಧ ಗಂಟೆ ಮಾತಾಡಿದ್ದೀನಿ. ಆಮೇಲೆ ಮೊನ್ನೆ 10 ಡೇಸ್ ಬ್ಯಾಕ್
ಮಾತಾಡಿದ್ವಿ. ಪ್ರಾಜೆಕ್ಟ್ಗೆ ಗೆಸ್ಟ್ ಅಪಿಯರೆನ್ಸ್ ಎಸ್ ನಾರಾಯಣ್ ಜೊತೆ ಅಂತೆಲ್ಲ ಹೇಳ್ದ. ಬಟ್ ನನ್ಗೆ ಅದೃಷ್ಟ ಇಲ್ಲ ಅವ್ನ ಪ್ರಾಜೆಕ್ಟಲ್ಲಿ ಮಾಡೋಕ್ಕಷ್ಟೆ, ಇನ್ನೇನು ಮಾಡೋದಷ್ಟೇ. ಥ್ಯಾಂಕ್ ಯು. ನಾನು ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಸುದ್ದಿ ಕೇಳಿ ತುಂಬಾ ಶಾಕ್ ಆಗೋಯ್ತು. ತುಂಬಾ ಒಳ್ಳೆ ಹುಡುಗ. ನಾನು ಇಷ್ಟು ವರ್ಷ 40-50 ವರ್ಷ ಸರ್ವಿಸ್ ಮಾಡಿದ್ರು ನನಗಿಂತ ಒಳ್ಳೆ ಹುಡುಗ ಸಿಕ್ಕಿರ್ಲಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆ ಹೆಸರು ತಗೊಂಡಿದ್ದ ಒಳ್ಳೆ ಹುಡುಗ. ಅಪ್ಪ, ಇಷ್ಟು ಬೇಗ ದೇವ್ರು ಯಾಕೆ ಅವ್ರಿಗೆ ಕರ್ಕೊಂಡ ಅಂತ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಅವ್ರ ಮನೆಯವ್ರಿಗೆ ದೇವರು ಸಹಿಸ್ಕೊಳ್ಳೋಕೆ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತೀನಿ. ನನ್ನ ಅಪ್ಪಂಗೆ ಮುಕ್ತಿ, ಶಾಂತಿ ಎಲ್ಲ ದೊರಕಲಿ. ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ವಯಸ್ಸಾದವರಿಗೆ ನಮ್ಗೆ ಸಾವು ಬರ್ತಾ ಇಲ್ಲ. ಇಂಥ ಚಿಕ್ಕ ಮಕ್ಕಳಿಗೆ ಯಾಕಪ್ಪ ಕರ್ಕೊಂಡು ಹೋದೆ ಪರಮಾತ್ಮ. ಆ್ಯಕ್ಚುಲಿ ದಿಲೀಪ್ ಅವರು ತುಂಬ ಹಂಬಲ್ ಪರ್ಸನ್. ಅವರ ಗುಣ ಎಷ್ಟು ಒಳ್ಳೆಯದಂದರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ತುಂಬ ಆತ್ಮೀಯರು. ನನಗೆ ಸುಮಾರು ವರ್ಷಗಳಿಂದ ಗೊತ್ತು. ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀವಿ, ಸೀರಿಯಲಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಒಂದು 2 ಮಂತ್ಸಿಂದ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಮಾತಾಡಿಕೊಂಡು ಮೊನ್ನೆನೂ ಕೂಡ ಮಾತಾಡಿದೆ. ಮೊನ್ನೆ ನೈಟ್ ಮಾತಾಡಿದೆ. ಡೈಲಿ ಮೆಸೇಜ್ಗಳು. ಒಂದು ಒಳ್ಳೆ ಪರ್ಸನ್ನು, ಒಂದು ಒಳ್ಳೆ ಟೆಕ್ನಿಷಿಯನ್, ಮತ್ತು ಒಂದು ಒಳ್ಳೆ ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲ. ದಿಲೀಪ್ ಅವರು ಸಡನ್ನಾಗಿ ಇಲ್ಲ ಅಂದಾಗ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಿಜವಲ್ಲೂ ನಂಬೋಕ್ಕಾಗಿಲ್ಲ. ಬೆಳಗ್ಗೆ ಮೆಸೇಜ್ ನೋಡ್ತಾ ಇದ್ದೀನಿ, ಗ್ರೂಪಲ್ಲಿ ಬಂತು, ದಿಲೀಪ್ ಅವ್ರು ಇಲ್ವಾ? ನಿಜವಲ್ಲೂ ನನಗೆ ಎಷ್ಟು ಶಾಕ್ ಆಯ್ತು ಅಂದರೆ ನಂಬೋಕ್ಕಾಗ್ತಾಯಿಲ್ಲ. ನಮಗೆ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋದಾಗ ಯಾವ ಥರ ಶಾಕ್ ಆಯಿತು, ಅದೇ ರೀತಿ ಒಬ್ಬ ವ್ಯಕ್ತಿ, ಅಷ್ಟು ಫಿಟ್ಟಾಗಿದ್ದ ವ್ಯಕ್ತಿ ಸಡನ್ ಆಗಿಲ್ಲ ಅಂದರೆ ಏನರ್ಥ? ಸೊ ಇದು ತಡ್ಕೊಳಕ್ಕಾಗದೇ ಇರೋಂಥ ಒಂದು ವಿಚಾರ. ನಿಜವೂ ಅವರ ಕುಟುಂಬ ಹೇಗೆ ತಡ್ಕೊಳುತ್ತೋ, 2 ಹೆಣ್ಮಕ್ಳಿದ್ದಾರೆ ಅವ್ರಿಗೆ, ಅವ್ರ ಮನೆಯವ್ರಿಗೆ ನಿಜವಲ್ಲ ದೇವರು ಧೈರ್ಯ ಕೊಟ್ಟು ಕುಟುಂಬನ ಕಾಪಾಡಬೇಕು. ಒಂದು ಚಿತ್ರರಂಗಕ್ಕೆ ಮತ್ತು ಟಿ ವಿ ಮಾಧ್ಯಮಕ್ಕೆ ಒಂದು ದೊಡ್ಡ ಹೊಡೆತ. ನಿಜವಲ್ಲೂ ದಿಲೀಪ್ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ಈಗಲೂ ನನ್ನ ಕೈಲಿ ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ, ಅವ್ರಿಲ್ಲ ಅನ್ನೋದು. ಅಷ್ಟು ಆತ್ಮೀಯರು ನಾವು ಭಾಳ ವರ್ಷಗಳಿಂದ. ಅಂಥ ಒಬ್ಬ ವ್ಯಕ್ತಿ, ಒಂದು ಒಳ್ಳೆಯ ವ್ಯಕ್ತಿ, ಯಾರೇ ಆಗಲಿ ಏನೋ ಹುಷಾರಿಲ್ಲ, ಭಾಳ ದಿನಗಳಿಂದ ಆಸ್ಪತ್ರೆಯಲ್ಲಿದ್ದರು ಅಂತ, ಆ ಥರ ಇದ್ದಾಗ ಅದೊಂಥರ ಹುಷಾರಿ ಚೆನ್ನಾಗಿದ್ದ ವ್ಯಕ್ತಿ ಹೋಗ್ಬಿಟ್ರು ಅಂದರೆ ನಂಬೋಕ್ಕಾಗಲ್ಲ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಇನ್ನೇನು ಮಾತಾಡೋಕ್ಕಾಗಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ದಿಲೀಪ್ ಇಷ್ಟು ಬೇಗ ಹೋಗಿದ್ದು ಆಘಾತ ಆಗ್ತಾ ಇದೆ. ಇವನಿಗೆ 4 ಜನ್ಮಕ್ಕಾಗೋಷ್ಟು ಎನರ್ಜಿ ಇತ್ತು ದಿಲೀಪ್ಗೆ. ಪ್ರತಿ ನಿಮಿಷ ಏನು ಮಾಡೋನು, ಪ್ರತಿ ನಿಮಿಷ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋನು. ಅದೆಲ್ಲವನ್ನು ತುಂಬ ನಗುಮುಖದಿಂದಲೇ, ಎಷ್ಟೇ ಕಷ್ಟ ಆಗಲಿ. ಇವತ್ತಿನ ಕಾಲದಲ್ಲಿ ಈ ಪ್ರೊಡಕ್ಷನ್ಗಳು ಅನ್ನೋದು ಭಾಳ ಟೆನ್ಷನ್ ತರೋವಂಥ ಇದಾಗಿದೆ. ಅಂಥದ್ರಲ್ಲಿ 2-3 ಪ್ರೊಡಕ್ಷನ್ಗಳು ಮಾಡ್ತಾ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ನನ್ನ ಮಳೆಬಿಲ್ಲು ಅಂತ ಒಂದು ತುಂಬ ಹಿಂದಿನ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡಿದ್ದ. ಎಲ್ಲರನ್ನೂ ತುಂಬ ಆತ್ಮೀಯವಾಗಿ ನೋಡ್ತಾ ಇದ್ದ. ನಗುವಿಗೆ ಕೊರತೆಯೇ ಇರಲಿಲ್ಲ. ಇನ್ಯಾವತ್ತೂ ನಗದೇ ಇರೋ ಥರ ಇವತ್ತು ಮಲಗಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಆ ದುಃಖ ಸಹಿಸ್ಕೊಳ್ಳೋ ಶಕ್ತಿ ಬರಲಿ. ಮತ್ತು ಕಲಾವಿದರಿಗೆಲ್ಲ ಇದೊಂದು ಈ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತ. ಇವತ್ತು ಶೂಟಿಂಗ್ ಇತ್ತು ಕೃಷ್ಣಾರಕ್ಕೂ. ನಾನು ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದೀನಿ. ನಾನು ಶೂಟಿಂಗ್ ಹೊರಡೋವಾಗ ಮ್ಯಾನೇಜರ್ ಫೋನ್ ಮಾಡಿದರು, ಸರ್ ಶೂಟಿಂಗ್ ಕ್ಯಾನ್ಸಲ್ ಅಂತ. ಯಾಕಪ್ಪ ಕ್ಯಾನ್ಸಲ್? ದಿಲೀಪ್ ಅವ್ರು ಹೋಗ್ಬಿಟ್ರು ಅಂತ. ಯಾವ ದಿಲೀಪ್ ಸರ್? ನಮ್ಮ ದಿಲೀಪ್ ಸರ್. ಬೈದ್ಬಿಟ್ಟೆ ನಾನು, ಫೋನ್ ಇಟ್ಟೆ, ಬೈದ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರು, ಸರ್
ಅಪ್ಪು ಅವ್ರು ಹೋದಾಗ ಹೇಗೆ ನಾನು ನಂಬಲಿಲ್ವೋ, ಆಸ್ಪತ್ರೆಗೆ ಹೋಗಿ ಅವರ ಪಾರ್ಥಿವ ಶರೀರ ನೋಡಿದ ಮೇಲೆ ನನಗೆ ನಂಬಿಕೆ ಬಂತು. ಆ ಥರ ಇವತ್ತು ದಿಲೀಪ್ ಹೋದರು ಅಂದಾಗ ನಾನು ನಂಬಿಕೆ ಆಗಲಿಲ್ಲ. ಕನಿಷ್ಠ 2 ಗಂಟೆ ನಾನು ಸುಮ್ಮನೆ ಕೂತಿದ್ದೆ. ನಾನು ಹೇಗೆ ಬರುತ್ತೆ ಸಾವು ಒಬ್ಬ ಮನುಷ್ಯನಿಗೆ? ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲ, ತುಂಬ ಚೆನ್ನಾಗಿದ್ರು, ತುಂಬ ಆ್ಯಕ್ಟಿವ್ ಆಗಿದ್ರು ಇವರು. ಸಾವು ಇಷ್ಟು ಸುಲಭವಾಗಿ ಬರುತ್ತಾ ಅಂತ ಗಾಬರಿ ಆಗೋಯ್ತು. ದಿಲೀಪ್ ನನಗೆ ಸುಮಾರು ಒಂದು 20 ವರ್ಷಗಳ ಪರಿಚಯ. ಅವ್ರ ಜೊತೆಲಿ ಒಂದು ರಿಯಾಲಿಟಿ ಶೋ ಮಜಾ ಭಾರತ ಮಾಡಿದೆ. ಅದಕ್ಕೆ ಮೊದಲು ಅವ್ರು ಕಲಾವಿದರಾಗಿದ್ದರು. ಭಾಳಷ್ಟು ಸಲ ಭೇಟಿಯಾಗಿದ್ದೆ ನಾನು. ಪಾರು ನನ್ನ ಅವರ ಮಧ್ಯೆ ಸಂಬಂಧವನ್ನು ತುಂಬ ಹತ್ತಿರ ಮಾಡಿದ್ದು. ಪಾರು ನನ್ನನ್ನು ಒಂದು ಹೊಸ ರೂಪದಲ್ಲಿ ಅವರು ನೋಡಿದ್ರು, ಹೊಸ ರೀತಿಯಲ್ಲಿ ನನಗೊಂದು ಹೊಸ ಇಮೇಜನ್ನು ಕೊಟ್ಟರು ಪಾರು ಧಾರಾವಾಹಿ ಮುಖಾಂತರ. ಅದಾದ ನಂತರ ಕೃಷ್ಣ ರೂಪು, ಇದರಲ್ಲಿ ತುಂಬ ಒಳ್ಳೆ ಪಾತ್ರ. ತುಂಬ ಟ್ಯಾಲೆಂಟೆಡ್ ಹುಡುಗ, ತುಂಬ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್. ಒಬ್ಬ ಡೈರೆಕ್ಟರ್ ಆಗುವಂಥ ಎಲ್ಲ ಲಕ್ಷಣಗಳಿತ್ತು. ಕಲಾವಿದನಾಗಿ, ಬರಹಗಾರನಾಗಿ, ಒಬ್ಬ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಸದಾ ಹಸನ್ಮುಖಿ, ನಗ್ನಗ್ತಾ ಇರ್ತಾ ಇದ್ರು. ಎಷ್ಟೇ ಒತ್ತಡಗಳಿದ್ರು ಕೂಡ ಬಹಳ ಕೂಲಾಗಿ ಹ್ಯಾಂಡಲ್ ಮಾಡ್ತಿದ್ದಂಥ ವ್ಯಕ್ತಿ ಇವತ್ತು ಖಂಡಿತ ಈ ಶಾಕಿಂದ ಹೊರಗಡೆ ಬರೋಕ್ಕೆ ಬಹಳ ಸಮಯ ಬೇಕು. ದಿಲೀಪ್ ಅವರು ಬಹಳ ವರ್ಷಗಳ ಕಾಲ ನಮ್ಮೆಲ್ಲರ ಜೊತೆಲಿ ಇರ್ತಾರೆ. ಅವರು ಅಷ್ಟು. ಇವತ್ತು ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಸುಮಾರು 25-26 ವರ್ಷದಿಂದ ಸ್ನೇಹಿತರು. ಇಂಡಸ್ಟ್ರಿಯಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ವಿ. ಅದಕ್ಕೆಲ್ಲ ಒಂದು ಒಳ್ಳೆ ಫಲ ಸಿಕ್ಕಿದೆ ಅನ್ನುವಂಥ ಟೈಮಲ್ಲಿ ಇವತ್ತು ದಿಲೀಪ್ ನಮ್ಮ ಜೊತೆ ಇಲ್ಲ. ಈಗ ನಾನು ಪ್ರೆಸೆಂಟ್ ಅವನ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಷ್ಟಪಟ್ಟು ಕಲಾವಿದನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಒಂದೊಂದೇ ಹಂತ ಮೇಲಕ್ಕೆ ಬಂದು ಒಂದು ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗೋ ಟೈಮಲ್ಲಿ ಇಂಥ ಒಂದು ಆಘಾತ ಬಂದಿದೆ ಅಂದರೆ ನಿಜವಾಗಿಯೂ ತಡ್ಕೊಳಕ್ಕಾಗ್ತಾ ಇಲ್ಲ. ಒಬ್ಬ ನಿರ್ಮಾಪಕ ಆದ್ರೂ ಯಾವತ್ತೂ ನಿರ್ಮಾಪಕಂತರ ಅವ್ನು ಬಿಹೇವ್ ಮಾಡಿಲ್ಲ. ಅದೇ ಸ್ನೇಹ ಸೆಟ್ಟಿಗೆ ಬಂದರು ಅಷ್ಟೇ. ಯಾರು ನನ್ನ ನಿರ್ಮಾಪಕ ಅಂತ ಕರಿಬೇಡಿ, ನಾವೆಲ್ಲ ಸ್ನೇಹಿತರು. ಹಾಗೆ ಹೇಳೋನು, ಹಾಗೆ ನಡೆಯೋನು. ಇನ್ನು ಮಾತಾಡೋಕೆ ಗೊತ್ತಾಗ್ತಾ ಇಲ್ಲ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಪಾಪ ಅವರ ಪತ್ನಿ ಮತ್ತೆ 2 ಹೆಣ್ಮಕ್ಳು, ಅವರಿಗೆ ಹೇಳೋ ಸುಲಭ, ಆ ದುಃಖನ ತಡೆಯೋ ಶಕ್ತಿನ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.